ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ಈ ದಿನದ ವಿಡಿಯೋ ಉಪನ್ಯಾಸ ಮಾಲಿಕೆಯಲ್ಲಿ ಸಾರ್ವಜನಿಕ ಆಡಳಿತ ವಿಷಯದ 2ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ಈ ಅಧ್ಯಾಯದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಒಂದು ಪಾತ್ರ ಎಷ್ಟಿದೆ, ಹಾಗೆ ಯೋಜನೆ ಎಂದರೇನು, ಯೋಜನೆಯ ಪ್ರಮುಖ ಅಂಶಗಳೇನಿದೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಈ ಒಂದು ಹಂತದಲ್ಲಿ ನಾವು ವಿಶೇಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಏನಂತಂದರೆ, ಇಲ್ಲಿ ಯೋಜನೆ ಈಗಾಗಲೇ ಎಷ್ಟು ಮಹತ್ವದ್ದು ಅಂತ ನಮಗೆ ಅರಿವಾಗಿದೆ. ಈ ಯೋಜನೆಯ ವಿವಿಧ ಪ್ರಕಾರಗಳು ಯಾವುದಿದೆ, ಎಷ್ಟು ರೀತಿಯ ಯೋಜನೆಗಳಿದೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಬೇಕು. ಹಾಗೆ ಯೋಜನೆಯ ಒಂದು ಪರಿಕಲ್ಪನೆಗಳನ್ನು ನಾವು ನೋಡಿದಾಗ, ಒಂದು ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಕಾದ್ರೆ ಅದು ವಿವಿಧ ಹಂತಗಳಿಂದ ಒಂದೊಂದು ಹಂತದಲ್ಲಿ ವಿಶಿಷ್ಟವಾದಂಥ ಸಿದ್ಧತೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಹಲವಾರು ಯೋಜನೆಗಳನ್ನು ಮತ್ತು ಯೋಜನೆಯ ಪ್ರಮುಖವಾದಂಥ ಹಂತಗಳು ಯಾವುದಿದೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೋಬೇಕು. ಇಲ್ಲಿ ಮೊದಲನೇದಾಗಿ ಯೋಜನೆಯ ವಿವಿಧ ಹಂತಗಳು ಅಂದರೆ ಏನು ಅಂತ ಅರ್ಥೈಸ್ಕೋಬೇಕು. ಒಂದು ಯೋಜನೆಯನ್ನು ಮಾಡುವಾಗ ಅದಕ್ಕೊಂದು ಉದ್ದೇಶ ಇರುತ್ತೆ, ಅದಕ್ಕೊಂದು ಗುರಿ ಇರುತ್ತೆ, ಆ ಒಂದು ಕೆಲಸಕ್ಕೆ ಒಂದು ಮಹತ್ವ ಇರುತ್ತೆ, ಆ ಕೆಲಸದಿಂದ ಆ ಗುರಿಯನ್ನು ತಲುಪ್ತಕ್ಕಂಥ ಒಂದು ಪ್ರಯತ್ನ ಇರುತ್ತೆ ಅಂತೇಳಿ ನಾವು ಅರ್ಥೈಸ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಯೋಜನೆಯ ಪ್ರಾಥಮಿಕ ಹಂತವೇ ಉದ್ದೇಶಗಳನ್ನು ನಿರ್ಧರಿಸೋದು. ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಯಾವ ಉದ್ದೇಶಗಳಿದೆ ಅಂತೇಳಿ ನಿರ್ಧಾರ ಮಾಡ್ತಕ್ಕಂಥದ್ದು ಈ ಯೋಜನೆ. ಸಂಸ್ಥೆಯ ಅಥವಾ ಇಲಾಖೆಯ ಗುರಿ ಮತ್ತಂದರೆ ಒಂದು ಯೋಜನೆಯ ಒಂದು ಹಂತದಲ್ಲಿ ಉದ್ದೇಶಗಳ ನಿರ್ಧಾರ ಮಾಡಿದ್ರೆ ಗುರಿ ಏನಿದೆ, ಆ ಗುರಿಯನ್ನು ತಲುಪ್ತಕ್ಕಂಥ ಪ್ರಯತ್ನಗಳು ಯಾವುದಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಸಮಗ್ರವಾದಂಥ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಮತ್ತು ಒಂದು ನಿರ್ದಿಷ್ಟವಾದಂಥ ಕೆಲಸವನ್ನು ಪ್ರಾರಂಭ ಮಾಡುವಾಗ ಅದಕ್ಕೆ ತಗಲುವಂಥ ಒಂದು ವೆಚ್ಚ ಮತ್ತು ಅದರಿಂದ ಬರುವಂಥ ಲಾಭ, ಇವೇ ಎಲ್ಲ ಮೊದಲಾದ ಅಂಶಗಳನ್ನು ನಾವು ಗುರುತಿಸ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಒಂದು ಹಂತ ಅಥವಾ ಒಂದು ಪ್ರಕ್ರಿಯೆ ಈ ಒಂದು ಉದ್ದೇಶಗಳ ನಿರ್ಧಾರದಲ್ಲಿ ಇರ್ತಕ್ಕಂಥದ್ದು. ಮತ್ತು ಅನಂತರ ಉದ್ದೇಶಗಳನ್ನು ಯಾವುದೇ ಇರಬೇಕೆಂದು ನಿರ್ಧಾರಕ್ಕೆ ಬರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈ ಉದ್ದೇಶಗಳ ನಿರ್ಧಾರ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ನಾವು ಗಮನಿಸ್ಬೋದು. ಎರಡನೇದು ಉತ್ತಮ ಕಾರ್ಯವಿಧಾನದ ನಿರ್ಧಾರ. ಅಂದರೆ ಯೋಜನೆಯಲ್ಲಿ ನಾವು ಸಾಧಿಸುವಾಗ ಉದ್ದೇಶಗಳು ಪೂರ್ವ ಕಲ್ಪನೆಯೇ, ನಂತರ ಯೋಜನೆಯ ಕಾರ್ಯವಿಧಾನವನ್ನು ನಿರ್ಧರಿಸ್ತಕ್ಕಂಥದ್ದು. ಅದರಿಂದ ಯೋಜನೆ ಉದ್ದೇಶ ಈಡೇರಿಕೆಯಾಗಿ ಕಾರ್ಯವಿಧಾನವನ್ನು ರೂಪಿಸುವುದಕ್ಕೂ ಕೂಡ ಮೊದಲೇ ಪ್ರಾಯೋಗಿಕ ಕಾರ್ಯವನ್ನು ರಚಿಸಿ, ಆ ನಂತರ ಕಾರ್ಯವಿಧಾನವನ್ನು ಪರಿಶೀಲಿಸಿ ಅವುಗಳಲ್ಲಿ ಸೂಕ್ತ ನಿರ್ಧಾರಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಅಂತ. ಅಂದರೆ ಉತ್ತಮ ಕಾರ್ಯವಿಧಾನವನ್ನು ನಾವು ಅನುಸರಿಸುವುದು ಮುಖ್ಯವಾಗ್ತಕ್ಕಂಥದ್ದು. ಅಂದರೆ ಇಲ್ಲಿ ಉತ್ತಮ ಕಾರ್ಯವಿಧಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಂದರೆ ಯಾವ ಕಾರ್ಯವಿಧಾನದ ಆಧಾರದ ಮೇಲೆ ನಾವು ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಹೊಂದ್ತೀವಿ, ನಿರ್ದಿಷ್ಟವಾದಂಥ ಯೋಜನೆಯನ್ನು ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಹಂತವನ್ನು ಈ ಯೋಜನೆಯ ಒಂದು ಹಂತಗಳಲ್ಲಿ ನಾವು ಗಮನಿಸ್ಬೋದು. ಮೂರನೇದಾಗಿ ಯೋಜನೆಯಲ್ಲಿ ಹಂತದ ಒಂದು ಪೂರ್ವ ಕಲ್ಪನೆ. ಅಂದರೆ ಮೊದಲೇ ಒಂದು ಕಲ್ಪನೆಯನ್ನು ಹೊಂದೋದ ಕೆಲಸದ ಬಗ್ಗೆ, ಒಂದು ಸಂಸ್ಥೆಯ ಉದ್ದೇಶಗಳ ಬಗ್ಗೆ, ಅದರ ನಿರ್ಧಾರಗಳ ಬಗ್ಗೆ. ನಂತರ ಉದ್ದೇಶಗಳನ್ನು ಕಾರ್ಯಗತಗೊಳಿಸಬೇಕಾದ್ರೆ, ಯಾವುದೇ ಒಂದು ಕೆಲಸವನ್ನು ನಾವು ಪೂರ್ಣ ಮಾಡಬೇಕಾದ್ರೆ, ಉದಾಹರಣೆಗೆ ನಮ್ಮ ಅಧ್ಯಯನನೇ ಆಗಲಿ, ನಾವೊಂದು ಅಧ್ಯಯನವನ್ನು ಪ್ರಾರಂಭಿಸಿದ ಮೇಲೆ ಅದರ ಅಧ್ಯಯನದ ಒಂದು ಪೂರ್ವ ಕಲ್ಪನೆಯನ್ನು ಹೊಂದಿರಬೇಕು. ಒಂದು ವಿಷಯ ಅಂದರೆ ಹೀಗೆ, ಕಲ್ಪನೆಗಳಂದರೆ ಹೀಗೆ, ಅವುಗಳ ಕಲ್ಪನೆಯನ್ನು ಹೊಂದಿದ್ದೇ ಆದರೆ ಒಂದು ಅಸಂಪ್ಷನ್ ಮಾಡ್ಕೋಬೇಕು. ಈಗ ಒಂದು ಯೋಜನೆ ಅಂದರೆ ಹೀಗಿರುತ್ತೆ, ಅದರಲ್ಲಿ ಉದ್ದೇಶಗಳಿದೆ, ಅದರಲ್ಲಿ ಕಾರ್ಯವಿಧಾನಗಳಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಮತ್ತು ಭವಿಷ್ಯದ ಬಗ್ಗೆ ಅರಿವಿರಬೇಕು.
ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ನಮ್ಮ ಭವಿಷ್ಯಕ್ಕೆ, ನಮ್ಮ ಮುಂದಿನ ವ್ಯವಸ್ಥೆಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನಿರ್ಧರಿಸಿ ಮಾಡಬೇಕು. ಭವಿಷ್ಯದ ಬಗ್ಗೆ ಇರಬೇಕು. ಈ ಯೋಜನೆ ಯಶಸ್ವಿ ಆಗತಕ್ಕಂಥ ಸಾಧ್ಯವಿರುತ್ತೆ ಯಾವುದೊಂದು ಪೂರ್ವ ಕಲ್ಪನೆ ಇದ್ದಾಗ. ಅಂದರೆ ಅದಕ್ಕೆ ಸಮಯೋಚಿತವಾದಂಥ, ಪೂರ್ವ ನಿರ್ಧರಿತವಾದಂಥ ಜ್ಞಾನ. ಒಂದು ನಿರ್ದಿಷ್ಟವಾದಂಥ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಅದ್ರ ಬಗ್ಗೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೋಬೇಕು. ಹಾಗೆ ಸಿಬ್ಬಂದಿ ವರ್ಗದವರ ಪಾಲ್ಗೊಳ್ಳುವಿಕೆ, ಈ ಯೋಜನೆಯ ವಿವಿಧ ಹಂತಗಳು ಅಂತಕ್ಕಂಥ ಸಿದ್ಧತೆ ಇರತಕ್ಕಂಥದ್ರಲ್ಲಿ, ಅಂದರೆ ಸಿಬ್ಬಂದಿ ವರ್ಗದವರು ಅವರ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ವಿತೌಟ್ ಸ್ಟಾಫ್ ದೆರ್ ಇಸ್ ನೋ ಆರ್ಗನೈಜೇಷನ್, ದೆರ್ ಇಸ್ ನೋ ಇನ್ಸ್ಟಿಟ್ಯೂಷನ್. ಹಾಗಾಗಿ ಸಿಬ್ಬಂದಿ ವರ್ಗದವ್ರನ್ನ ಪಾಲ್ಗೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೇಗೆ ಅವರನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ಸಂಸ್ಥೆಯ ಉತ್ತಮ ಉದ್ದೇಶಗಳನ್ನು ಕಾರ್ಯಗತಗೊಳಿಸಬೇಕಾದ್ರೆ ಸಿಬ್ಬಂದಿ ವರ್ಗ ಮತ್ತು ಯೋಜನೆಯ ಕಾರ್ಯ ಸಾಧಿಸುವಲ್ಲಿ ಅವರ ಪಾಲ್ಗೊಳ್ಳುವಿಕೆ ಮತ್ತು ಪಾತ್ರ ಬಹುಮುಖ್ಯವಾದಂಥ ಒಂದು ಪರಿಕಲ್ಪನೆಯಾಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅದರ ಸಿಬ್ಬಂದಿ ವರ್ಗಕ್ಕೆ ಯೋಜನೆಯ ಉದ್ದೇಶ ಬಗ್ಗೆ ಪೂರ್ವ ಮಾಹಿತಿ ನೀಡಬೇಕು. ಅಂದರೆ ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಆ ಒಂದು ಉದ್ದೇಶದ ಬಗ್ಗೆ, ಅದರ ಕಾರ್ಯವಿಧಾನದ ಬಗ್ಗೆ, ಅದರ ಬಗ್ಗೆ ಯೋಚನೆ ಅಥವಾ ಅವ್ರ ಬಗ್ಗೆ ಏನೋ ಗೊತ್ತಿರದೆ ಅಂತಂದರೆ ಅದರಿಂದ ಅವರಿಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿ ಅವರನ್ನು ಭಾಗವಹಿಸುವಂಥ ನಿಟ್ಟಿನಲ್ಲಿ ಮಾಡಿದಾಗ ಆ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಹೊಂದುತ್ತೆ ಅಂತಕ್ಕಂಥದ್ದು. ಹಾಗೆ ತಂತ್ರಗಳನ್ನು ಬಳಸುವಿಕೆ, ಯೋಜನೆಯ ಒಂದು ಉದ್ದೇಶಗಳನ್ನು ಜಾರಿಗೆ ತರಬೇಕಾದಲ್ಲಿ ತಂತ್ರಗಳು, ಅಂದರೆ ಸಂಸ್ಥೆಯ ನಿರ್ಧರಿಸಿದ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ತಂತ್ರಗಳ ಬಳಕೆಯು ಯೋಜನೆಯ ಕೊನೆಯ ಹಂತ ಇದು. ಅದರಿಂದ ಸಂಸ್ಥೆಯ ಸಿಬ್ಬಂದಿ ವರ್ಗ ಉದ್ದೇಶಿತ ಸಾಧಿಸುವಂಥ ಒಂದು ನಿಟ್ಟಿನಲ್ಲಿ ತಂತ್ರಗಾರಿಕೆ ಅರಿವು, ಅಂದರೆ ಯಾವ ತಂತ್ರಗಳನ್ನು ಅನುಸರಿಸಿ, ಅಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಂತ್ರಗಳು, ಅಂದರೆ ತಾಂತ್ರಿಕ ವಿಧಾನಗಳು ಭಾಳ ಮುಖ್ಯವಾಗುತ್ತೆ. ಅವು ಯಾಕೆಂದರೆ ಒಂದು ಉದ್ದೇಶಿತವಂಥ ಗುರಿಯನ್ನು ತಲುಪುವಾಗ ಅವು ಭಾಳಷ್ಟು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಹೊರಗೆ ಮತ್ತು ಒಳಗೆ ಆಧಾರದ ಪರಿಸ್ಥಿತಿಯ ತಕ್ಕಂತೆ ಹೊಂದಿಕೊಳ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥದ್ದು, ಪರಿಸ್ಥಿತಿ ಹೊಂದ್ಕೊಂಡು ಹೋಗಬೇಕಾದಂಥ ಒಂದು ಸಂದರ್ಭಗಳು ಇವು ಅತ್ಯಂತ ಅವಶ್ಯಕವಾದಂಥದ್ರಿಂದ ತಂತ್ರಗಳನ್ನು ಬಳಸಿ ಆ ಯೋಜನೆಯ ಒಂದು ಗುರಿಯನ್ನು ತಲುಪ್ತಕ್ಕಂಥ, ಸಾಧನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಹಂತಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗಬೇಕು. ಹಾಗೆ ಈ ಯೋಜನೆಯ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿ ನಮಗೆ ಬಹುಮುಖ್ಯವಾಗಿ 3 ಪ್ರಕಾರದ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಳ್ಬೋದು ಇಲ್ಲಿ. ಹಾಗಾಗಿ ಕೈಂಡ್ಸ್ ಆಫ್ ಪ್ಲ್ಯಾನಿಂಗಲ್ಲಿ ಒಂದು ಟೋಟಲ್ ಆರ್ ಓವರ್ ಆಲ್ ಆರ್ ಸೋಸಿಯೋ ಎಕಾನಮಿಕ್ ಪ್ಲ್ಯಾನಿಂಗ್ ಅಂತಕ್ಕಂಥ ಒಂದು, ಎರಡನೇದು ಲಿಮಿಟೆಡ್ ಪ್ಲ್ಯಾನಿಂಗ್ ಅಂತಕ್ಕಂಥ ಒಂದು, ಮೂರನೇದು ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಇಲ್ಲಿ ಸಮಗ್ರವಾದಂಥ ಒಂದು ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಗಮನಿಸಿದಾಗ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಸಾಮಾಜಿಕ ಆರ್ಥಿಕ ಯೋಜನೆ ಅಂತಲೂ ಕೂಡ ಇದನ್ನು ಕರಿಬೋದು. ಇಲ್ಲಿ ಆರ್ಥಿಕ ಯೋಜನೆ ವಿಲಿಯಂ ಅಂದರೆ ಈ ಪರಿಗಣಿಸ್ತಕ್ಕಂಥ ಒಂದು ವಿಶೇಷವಾದ ಯೋಜನೆಯನ್ನು ವಿವಿಧ ರೀತಿಯಲ್ಲಿ ಪರಿಗಣಿಸ್ತಕ್ಕಂಥದ್ದು. ಈ ಯೋಜನೆ ಸಮಗ್ರವಾದಂಥ ಉದ್ದೇಶವನ್ನು ಹೊಂದಿರುವಂಥದ್ದು, ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಓವರ್ ಆಲ್ ಇದಕ್ಕೆ ಸಮಗ್ರ ಯೋಜನೆ ಅಂತ ಕರೀತಾರೆ. ಅಂದರೆ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಕಾರ್ಯ ಚಟುವಟಿಕೆಗಳನ್ನು ಹೊಂದಿರತಕ್ಕಂಥ ಒಂದು ಯೋಜನೆಯನ್ನು ಮತ್ತು ಸಮಾಜದ ಒಟ್ಟು ಹಿತಕ್ಕೆ ಹಾಗೂ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಯೋಜನೆಗೆ ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆ ಅಂತ ಕರೀತಕ್ಕಂಥದ್ದನ್ನು ನೋಡ್ತೀವಿ. ಸಾಮಾನ್ಯ ಇಂಥ ಯೋಜನೆಗಳನ್ನು ಸಮತಾವಾದಿ ರಾಷ್ಟ್ರಗಳಲ್ಲಿ ಮಾತ್ರ ನಾವು ಕಾಣ್ಬೋದು. ಸಮತಾವಾದಿ ರಾಷ್ಟ್ರಗಳಲ್ಲಿ ಸಾಮಾಜಿಕ ಬೆಳವಣಿಗೆ, ಸಾಮಾಜಿಕ ಒಂದು ಅಭಿವೃದ್ಧಿ, ಸಮಾಜದ ಒಟ್ಟು ಹಿತವನ್ನು ಕಾಪಾಡ್ತಕ್ಕಂಥ ಯೋಜನೆಗಳನ್ನು ಕಾಣ್ತೀವಿ. ಮತ್ತು ಅದರಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ಇದನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಇಂತಹ ಯೋಜನೆಗಳು ಸಮಾಜದ ಹಿತಕ್ಕೆ ಮತ್ತು ಮಾತ್ರ ಒತ್ತು ನೀಡತಕ್ಕಂಥ ಒಂದು ವಿನಃ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ನೀಡೋದಿಲ್ಲ. ಅದರಿಂದ ಸಮಾಜದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಅಲ್ತಕ್ಕಂಥದ್ದಲ್ಲ, ಇಡೀ ಸಮಾಜಕ್ಕೆ ಮಹತ್ವವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಇದು ಸಮಗ್ರ ಯೋಜನೆ. ಅಂದರೆ ಒಟ್ಟಾರೆ ಸಮಾಜದ ಎಲ್ಲ ವ್ಯವಸ್ಥೆಗಳಿಗೆ
ಎಲ್ಲ ಎಲ್ಲ ಜೀವಿಗಳಿಗೆ ಅನುಕೂಲವಾಗ್ತಕ್ಕಂಥ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾದಂಥ ಒಂದು ಒಟ್ಟಾರೆ ಪ್ರಗತಿನ ಕಾಣ್ತಕ್ಕಂಥ ಒಂದು ಯೋಜನೆ ಈ ಸಮಗ್ರ ಯೋಜನೆ ಅಂತ ಕರಿಬೋದು. ಎರಡನೇದಾಗಿ ಸೀಮಿತ ಯೋಜನೆ ಅಂದರೆ ಒಂದು ನಿರ್ದಿಷ್ಟವಾದಂಥ ಕೆಲಸ ಕಾರ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆಯನ್ನು ಸೀಮಿತ ಯೋಜನೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಸರ್ಕಾರ ರೂಪಿಸ್ತಕ್ಕಂಥ ಅಂದರೆ ಕೆಲವು ಇಲಾಖೆ ಈಗ ಸರ್ಕಾರ ಅನೇಕ ಇಲಾಖೆಗಳನ್ನು ಹೊಂದಿದೆ. ಆ ಇಲಾಖೆಗಳ ಅನುಗುಣವಾದಂಥ ಯೋಜನೆಗಳನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಜಾರಿ ತರದಿಂದ ಈ ಒಂದು ಸೀಮಿತ ಅಂದರೆ ಸಮಾಜದ ಮೂಲಭೂತ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಚಿಸುವಂಥ ಯೋಜನೆಗಳು ಮತ್ತು ಪೂರೈಕೆಗಾಗಿ ರೂಪಿಸಿದಂಥ ಯೋಜನೆಗಳನ್ನು ಸೀಮಿತ ಯೋಜನೆಗಳಂತ ಕರೀತಾರೆ. ಈ ಬಗೆಯ ಯೋಜನೆ ಸಮಾಜದ ಮುಖ್ಯ ಉದ್ದೇಶಕ್ಕೆ ಮತ್ತು ಆದ್ಯತೆ ಇರ್ತಕ್ಕಂಥದ್ದು, ಆಮೇಲೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಗೌರವವನ್ನು ನೀಡ್ತಕ್ಕಂಥ ಉದ್ದೇಶ, ಮತ್ತು ಸಾಧನಾ ಗುರಿಯನ್ನು ಹೊಂದಿರತಕ್ಕಂಥ ಅಂದರೆ ನಾವು ಯಾವುದೇ ಸಮಾಜದ ಬೆಳವಣಿಗೆಗೆ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಇಂಥ ಯೋಜನೆಗಳನ್ನು ಪ್ರಜಾತಂತ್ರ ಇರತಕ್ಕಂಥ ರಾಷ್ಟ್ರಗಳಲ್ಲಿ ನಾವು ಕಾಣ್ಬೋದು. ಇದಂದರೆ ಸೀಮಿತವಾದಂಥ ಯೋಜನೆಗಳು ಅಂತೇಳಿ. ಉದಾಹರಣೆಗೆ ಭಾರತದ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಅಂದರೆ ನಿರ್ದಿಷ್ಟ ಸೀಮಿತವಾಗಿ ಅಂದರೆ ನಮ್ಮ ಭಾರತ ರಾಷ್ಟ್ರ ಕೃಷಿ ಪ್ರಧಾನವಾದಂಥ ರಾಷ್ಟ್ರ, ಕೃಷಿ ಕ್ಷೇತ್ರ ಒಂದು ಸಮಗ್ರವಾದಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾದರೆ ಅದಕ್ಕೊಂದು ಯೋಜನೆಯನ್ನು ರೂಪಿಸಿ ಆ ನಿಟ್ಟಿನಲ್ಲಿ ಭಾಳಷ್ಟು ಕಾರ್ಯಯೋಜನೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆ, ಈ ಕೃಷಿ ಕೈಗಾರಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಕೃಷಿ ಕ್ಷೇತ್ರ ಪ್ರಗತಿ ಆಗಬೇಕಂದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆ ಪ್ರಗತಿ ಆಗಬೇಕಂತಂದ್ರೆ ಕೃಷಿ ಕ್ಷೇತ್ರ ಇರಬೇಕು. ಅದಕ್ಕೆ ಇಂಥ ಒಂದು ಯೋಜನೆಗಳನ್ನು ಪಂಚವಾರ್ಷಿಕ ಯೋಜನೆಗಳಲ್ಲಿ ಜಾರಿಗೆ ತಂದರು. ಅನಂತರ 3ನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್ ಅಂತೇಳಿ ಆಡಳಿತ ಯೋಜನೆಗಳು. ಆಡಳಿತ ಅಂದ್ರೇ ಒಂದು ಯೋಜನಾಬದ್ಧವಾದಂಥ ವ್ಯವಸ್ಥೆ. ಅದಕ್ಕೆ ಸರ್ಕಾರದ ಉದ್ದೇಶಗಳನ್ನು ಹೇಗೆ ಈಡೇರಿಸಬೇಕು ಅಂತಕ್ಕಂಥದಕ್ಕೆ ರೂಪಿಸುವಂಥ ಯೋಜನೆಗಳನ್ನು ಆಡಳಿತ ಯೋಜನೆಗಳು ಅಂತೇಳಿ ಕರೀತಾರೆ. ಹಾಗಾಗಿ ಸರ್ಕಾರದ ಉದ್ದೇಶಗಳನ್ನು ಹೇಗೆ ಯಾವ ಸಂದರ್ಭದಲ್ಲಿ ಸಾಧಿಸಬೇಕು ಮತ್ತು ಯಾವ ಸಂಬಂಧದ ಆಧಾರದ ಮೇಲೆ ಆಡಳಿತವನ್ನು ಯೋಜನೆಯನ್ನು ರೂಪಿಸಬೇಕು ಅಂದರೆ ಸರ್ಕಾರದ ಉದ್ದೇಶ, ನೀತಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಕಾರ್ಯಾಚರಣೆ, ಆಮೇಲೆ ಯೋಜನೆಗಳು, ಆಡಳಿತ ಯೋಜನೆಗಳು ಮತ್ತು ಈ ಗುರಿ ಸಾಧನೆಗೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಯ ರೂಪಕ್ಕೆ ಇಳಿತಕ್ಕಂಥದ್ದು ಮತ್ತು ಆಡಳಿತ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು, ಹೀಗೆ ಹಲವಾರು ಧ್ಯೇಯೋದ್ದೇಶಗಳನ್ನು ಹೊಂದಿ ಈ ರೀತಿಯಾದಂಥ ಆಡಳಿತನೇ ಒಂದು ನಿರ್ದಿಷ್ಟವಾದಂಥ ಯೋಜನೆಗಳನ್ನು ರೂಪಿಸುವಂಥ ವಿಶಿಷ್ಟವಾದಂಥ ಒಂದು ಸಂಸ್ಥೆ. ಹಾಗಾಗಿ ಇಂಥ ಒಂದು ಯೋಜನೆ, ಈ ಯೋಜನೆಯ ಹಂತಗಳು, ಆ ಯೋಜನೆಯ ಒಂದು ಪ್ರಮುಖ ಅಂಶಗಳು ಮತ್ತು ಒಟ್ಟಾರೆ ಒಂದು ಸಾಮಾಜಿಕ ಆರ್ಥಿಕ ಯೋಜನೆ ಆಗಲಿ, ಸಮಗ್ರ ಯೋಜನೆ ಆಗಲಿ ಅಥವಾ ಸೀಮಿತವಾದಂಥ ಯೋಜನೆ ಆಗಲಿ ಮತ್ತು ಆಡಳಿತದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭವಾಗದೆ ಯೋಜನಾ ವ್ಯವಸ್ಥಿತವಾಗಿ. ಹಾಗಾಗಿ ಇಂಥ ಒಂದು ಯೋಜನೆಗಳ ಬಗ್ಗೆನೂ ಕೂಡ ನಾವು ಸಮಗ್ರವಾಗಿ ಅದರಿಂದ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಈ ಆಡಳಿತದ ಪ್ರಕ್ರಿಯೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಯೋಜನಾ ಒಂದು ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ವಿಶಿಷ್ಟವಾಗಿ ಒಂದು ವಿಶೇಷವಾದಂಥದ್ದು, ಈಗ ಒಂದು ಮಾತು ಹೇಳ್ತಾರೆ ಒಬ್ರು ಅನೇಕರು, ಯೋಜನೆ ಅಂತಕ್ಕಂಥದ್ದು ಎಷ್ಟು ಅತ್ಯಮೂಲ್ಯವಾದದ್ದು ಅಂತಕ್ಕಂಥದ್ದು ಕರೆಯೋದಾದರೆ ಒಬ್ರು ಹೇಳ್ತಾರೆ, ಪ್ಲ್ಯಾನಿಂಗ್ ಈಸ್ ಎ ರ್ಯಾಷನಲ್, ಡೈನಾಮಿಕ್ ಆ್ಯಂಡ್ ಇಂಟಗ್ರೇಟಿವ್ ಪ್ರಾಸೆಸ್. ಅಂದರೆ ಡೈನಾಮಿಕ್ ಆಗಿ ಅಂದರೆ ಒಂದು ವೈಜ್ಞಾನಿಕವಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ಇಂಟಗ್ರೇಟಿವ್ ಪ್ರಾಸೆಸ್ ಅಂದರೆ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಕ್ರಿಯೆ. ಇಟ್ ಇಸ್ ನೆವರ್ ದಿ ರಿಸಲ್ಟ್ ಆಫ್ ಚಾನ್ಸ್ ಆಫ್ ಅನ್ಕಾನ್ಸಿಯಸ್ ಎಫರ್ಟ್. ಅಂದರೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಅದನ್ನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಜಾರಿಗೆ ತರ್ತಕ್ಕಂಥ ಫಲಿತಾಂಶ ಸಿಗತಕ್ಕಂಥ. ಅನಂತರ ಪ್ಲ್ಯಾನಿಂಗ್ ಈಸ್ above all an exercise in coordination, integration and synthesization of varied programs and resources. ಒಟ್ಟಾರೆ ಹೇಳೋದಾದರೆ ಇದು ಎಲ್ಲ ಸಂಪನ್ಮೂಲಗಳಿಗೆ ಅನುಗುಣವಾದಂಥದ್ದು, ಎಲ್ಲ ಕಾರ್ಯಕ್ರಮಗಳಿಗೆ ಅನುಗುಣವಾದಂಥದ್ದು ಮತ್ತು ಇದೊಂದು ಪ್ರಕ್ರಿಯೆಯಲ್ಲಿ, ಇದೊಂದು ಕ್ರಿಯೆ ಮೂಲಕ ಕೋಆರ್ಡಿನೇಷನ್ ಅಂದರೆ ಸಹಕಾರ, ಸಂಯೋಜನೆಯಿಂದ ಮತ್ತು ಎಲ್ಲರೂ ಒಟ್ಟಾಗಿ ಏಕೀಕೃತವಾಗಿ ಮತ್ತು ಒಂದು ವ್ಯವಸ್ಥಿತಬದ್ಧವಾಗಿ ಈ ಒಂದು ವಿವಿಧ ಕಾರ್ಯಕ್ರಮಗಳಲ್ಲಿ, ವಿವಿಧ ಸಂಪನ್ಮೂಲಗಳ ಒಂದು ಯೋಜನೆಯಲ್ಲಿ
ನಾವೆಲ್ಲ ಅದನ್ನು ಬಳಸ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಹಾಗಾಗಿ ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಮೂಲ್ಯವಾದಂಥ ಒಂದು ಪರಿಕಲ್ಪನೆ. ಈ ಯೋಜನಾ ಪ್ರಕ್ರಿಯೆ ವಿವಿಧ ಹಂತಗಳನ್ನು ನಮಗೆ ಗಮನಿಸಿದಾಗ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಈ ಯೋಜನೆಯನ್ನು ನಾವು ಅರ್ಥೈಸ್ಕೋಬೇಕು. ಇಲ್ಲಿ ಯಾವುದೇ ಯೋಜನೆ ಆಗಿರಲಿ, ಅದು ಸಮಗ್ರವಾದಂಥ ಯೋಜನೆ ಆಗಿರಲಿ, ಸೀಮಿತವಾದಂಥ ಯೋಜನೆ ಆಗಿರಲಿ, ಒಟ್ಟಾರೆ ಯೋಜನೆ ಅಂತಕ್ಕಂಥ ಒಂದು ವಿವಿಧ ಪ್ರಕಾರದ ಯೋಜನೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ಆಡಳಿತದ ವೈಚಾರಿಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಈ ಯೋಜನಾಬದ್ಧವಾದಂಥ ವ್ಯವಸ್ಥೆ ಭಾಳ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಮಗೆ ಒದಗಿಸಿಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾಯಿದೆ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ನಿಮ್ಮ ಅಧ್ಯಯನದಲ್ಲೇ ಆಗಲಿ, ನಿಮ್ಮ ಒಂದು ಶೈಕ್ಷಣಿಕ ಬದುಕಿನಲ್ಲಾಗಲಿ ಈ ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಿಮ್ಮ ಅಧ್ಯಯನಕ್ಕೆ ಸ್ವಲ್ಪ ಬಳಸ್ಕೊಂಡ್ರೆ ನೋಡಿ, ವಿಧಾನಗಳು, ಕಾರ್ಯವಿಧಾನಗಳು, ಕಾರ್ಯತಂತ್ರಗಳು, ಆಮೇಲೆ ಅವುಗಳ ಬಗ್ಗೆ ಪೂರ್ವ ಒಂದು ಕಲ್ಪನೆಗಳನ್ನು ಹೊಂದುವಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದು ಭಾಳ ಸೂಕ್ತ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಅದರಿಂದ ಈ ಒಂದು ಕಲ್ಪನೆಯನ್ನು ಭಾಳ ವಿದ್ಯಾರ್ಥಿಗಳು ಇದನ್ನು ಹೆಚ್ಚು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.